4 ಎಂಎಲ್ಸಿ ಅಭ್ಯರ್ಥಿಗಳ ಆಯ್ಕೆ ಗೊಂದಲಕ್ಕೆ ಬೀಳುತ್ತಾ ಬ್ರೇಕ್. ಇವತ್ತು ಹೈಕಮಾಂಡ್ ಅನ್ನು ಒಪ್ಪಿಸುವುದಕ್ಕೆ ಸಿಎಂ ಡಿಸಿಎಂ ಸಫಲರಾಗ್ತಾರಾ? ಕಳೆದ 2 ತಿಂಗಳಿಂದ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ರಮೇಶ್ ಬಾಬು, ಆರತಿ ಕೃಷ್ಣ, ಅಮೀನ್ ಮಟ್ಟು, ಸಾಗರ್ ಆಯ್ಕೆಗೆ ಸಿಎಂ ಒತ್ತಡ ಹೇರ್ತಾ ಇದ್ದಾರೆ. ಒಂದೆರಡು ಆಯ್ಕೆ ಚೇಂಜ್ ಮಾಡುವಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ಆದರೆ ಅದೇ ಪಟ್ಟಿಗೆ ಅನುಮತಿ ನೀಡುವಂತೆ ಸಿಎಂ ಡಿಸಿಎಂ ಒತ್ತಡ ಹೇರ್ತಾ ಇದ್ದಾರೆ. ಹೀಗಾಗಿ ಪದೇ ಪದೇ ದೆಹಲಿಗೆ ಹೋದ್ರೂ ಒಪ್ಪಿಗೆ ಅನ್ನೋದು ಸಿಗ್ತಾ ಇಲ್ಲ. ಇದೀಗ ಪಟ್ಟಿಗೆ ಒಪ್ಪಿಗೆ ಪಡೆಯುವುದಕ್ಕೆ ದೆಹಲಿಗೆ ತೆರಳಿದ್ದಾರೆ ಉಭಯ ನಾಯಕರು. ಇವತ್ತಾದರೂ ಪಟ್ಟಿಗೆ ಒಪ್ಪಿಗೆ ನೀಡ್ತಾರಾ ರಾಹುಲ್ ಗಾಂಧಿ? ಇದರ ನಡುವೆ ಹೊಸಬರಿಂದ ತಮ್ಮ ಆಯ್ಕೆ ಮಾಡುವಂತೆ ಒತ್ತಡ ಬೇರೆ ಇದೆ. ಸಿಎಂ ಡಿಸಿಎಂ ಹಿಂದೆಯೇ ದೆಹಲಿಗೆ ತೆರಳಿದ್ದಾರೆ ಕೆಲ ಆಕಾಂಕ್ಷಿಗಳು. ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ, ಅನಿಲ್ ಕುಮಾರ್, ಸ್ವಾತಿ ಚಂದ್ರಶೇಖರ್ ಸೇರಿ ಹೊಸಬರಿಂದ ದೆಹಲಿಯಲ್ಲಿ ಲಾಭಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಪ್ರಶ್ನೆ. ಈ ಹಿಂದೆನೇ ಪಟ್ಟಿ ಫೈನಲೈಸ್ ಮಾಡಿಬಿಟ್ಟಿದ್ರು. ಆದರೆ ಹೈಕಮಾಂಡ್ ನಾಯಕರು ಆ ಪಟ್ಟಿಗೆ ತಡೆ ತಂದಿದ್ರು. ಬೇಡ, ಇಲ್ಲ ಬದಲು ಮಾಡಬೇಕು, ಬೇರೆಯವರನ್ನು ಆಯ್ಕೆ ಮಾಡಬೇಕು ಅಂತ. ಮತ್ತೆ ಅದೇ ಪಟ್ಟಿಯನ್ನು ಇಲ್ಲ ಇದನ್ನೇ ಫೈನಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಬಟ್ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಲಾಬಿ ಮಾಡೋರು ಲಾಬಿ ಮಾಡ್ತಾನೇ ಇದ್ದಾರೆ. ದೆಹಲಿಯಲ್ಲೇ ಬಿಡ್ಬಿಟ್ಟಿದ್ದಾರೆ, ನಮಗೆ ಅವಕಾಶ ಬೇಕು ಅಂತ. ಹಾಗಾಗಿ ಹೊಸಬರಿಗೆ ಮಣೆ ಹಾಕ್ತಾರೋ, ಈ ಹಿಂದಿನ ಪಟ್ಟಿಗೆನೇ ಓಕೆ ಅಂತಾರೋ, ಯಾರನ್ನ ಆಯ್ಕೆ ಮಾಡ್ತಾರೆ, ಆಯ್ಕೆ ಮಾಡೋರನ್ನ ಎಲ್ಲರೂ ಒಪ್ಕೊಳ್ತಾರಾ, ಅಸಮಾಧಾನ ಸ್ಫೋಟ ಆಗುತ್ತಾ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಹಿಂದೆ ಕಳಿಸಿದ ಪಟ್ಟಿಯನ್ನೇ ಓಕೆ ಮಾಡಿ ಅಂತ ಸಿಎಂ ಡಿಸಿಎಂ ಹೇಳ್ತಾ ಇದ್ದಾರೆ. ಬಟ್ ಯಾಕೋ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡೋ ಥರ ಕಾಣಿಸ್ತಾ ಇಲ್ಲ ಸದ್ಯದ ಬೆಳವಣಿಗೆ. ನೀತಿ ಸಿಎಂ ಡಿಸಿಎಂ ಇಬ್ರು ಕೂಡ ನಿನ್ನೆ ದೆಹಲಿಗೆ ತೆರಳಿದ್ದಾರೆ. ರಾತ್ರಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಮಂಡಳಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ಸ್ಥಾನಗಳಿಗೆ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ. ಹಾಗಾಗಿ ಬೇಗ ಆ ಪಟ್ಟಿಯನ್ನ ರಿಲೀಸ್ ಮಾಡಿ ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದರ ಜೊತೆಗೆ 4 ವಿಧಾನ ಪರಿಷತ್ ಸದಸ್ಯ ಸ್ಥಾನಗಳ ಆಯ್ಕೆ ಕೂಡ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ಈಗಾಗಲೇ 4 ಹೆಸರನ್ನ ನಾವು ಅಂತಿಮಗೊಳಿಸಿದ್ದೇವೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಖರ್ಗೆ ಜೊತೆ ಮಾತನಾಡಿ ನೀವು ಇದಕ್ಕೆ ಒಪ್ಪಿಗೆಯನ್ನ ಕೊಡಿಸ್ಬೇಕು. ಈಗ ಸದನವನ್ನು ಕೂಡ ಕರೆದಿದ್ದೇವೆ. 11ರಿಂದ ವಿಧಾನಮಂಡಲ ಅಧಿವೇಶನ ಕೂಡ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಸ್ಥಾನಗಳನ್ನು ನಾವು ತುರ್ತಾಗಿ ತುಂಬಿದ್ದೆ. ಆದ್ರೆ ನಮ್ಮ ಬಹುಮತ ಅಲ್ಲಿ ಸಂಖ್ಯಾಬಲ ಹೆಚ್ಚಳ ಆಗತ್ತೆ. ಹಾಗಾಗಿ ಯಾವುದೇ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಬೇಕಾದ್ರೂ ಕೂಡ ನಮ್ಗೆ ಈಸಿ ಆಗತ್ತೆ. ವಿಧಾನಸಭೆಯಿಂದ ಪಾಸ್ ಆಗುವಂತ ಮೇಲ್ಮನೆಯಲ್ಲೂ ಕೂಡ ನಾವು ಈಸಿಯಾಗಿ ಪಾಸ್ ಮಾಡ್ಕೊಳ್ಬಹುದು. ಹಾಗಾಗಿ ತುರ್ತು 11ರೊಳಗೆ ನೀವು ಇದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಖರ್ಗೆ ಅವರ ಜೊತೆ ಮಾತನಾಡಿ ಇದನ್ನ ಫೈನಲ್ ಮಾಡೋಣ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಬಿಸಿ ಮೀಟಿಂಗ್ ಇದೆ. ಒಬಿಸಿ ಮೀಟಿಂಗ್ ನಂತರ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಇವತ್ತೇ ಮೇಲ್ಮನೆಯ 4 ಸ್ಥಾನಗಳನ್ನ ಬಹುತೇಕವಾಗಿ ಫೈನಲ್ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ ನೀತಿ. ಯಾಕೆಂದ್ರೆ ಈಗಾಗಲೇ ನೀವು ಪಟ್ಟಿಯನ್ನ ಮತ್ತೊಮ್ಮೆ ಚೇಂಜ್ ಮಾಡಿ ಪರಿಷ್ಕರಿಸಿ ಅಂತೇಳಿ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಮುಖ್ಯಮಂತ್ರಿಗಳಿಗೆ ಸುತ್ತ ಇಷ್ಟ ಇಲ್ಲ. ಇರುವಂತಹ ಪಟ್ಟಿಗೆ ನಾವು ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ಸುಮಾರು 1.5 ತಿಂಗಳಿಂದಲೂ ಕೂಡ ಪದೇ ದೆಹಲಿಗೆ ಹೋಗಿ ಬಂದ್ರು ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ, ಸಿಗ್ನೇಚರ್ ಬೀಳ್ತಾ ಇಲ್ಲ. ಹಾಗಾಗಿ ಈಗ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿದ್ದಾರೆ. ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ, ಅನಿಲ್ ಕುಮಾರ್ ಹಾಗೆ ಬೇರೆಯವರು ಕೂಡ ಈಗ ದೆಹಲಿಯಲ್ಲಿ ತೆರಳಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನ ಕೊಡುತ್ತಾ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ನೀತಿ. ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.